ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಸರ್ಕಾರದ ಸಚಿವ ಸಂಪುಟದ ವಿಸ್ತರಣೆ ಏನೋ ಆಗೋಯಿತು. ಇದೆಲ್ಲ ಆಗಿ ಒಂದು ವಾರ ಆಯಿತು. ಖಾತೆ ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಲೇ ಇಲ್ಲ. ಇವತ್ತಾಗತ್ತೆ, ನಾಳೆ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಹೇಳ್ತಾನೆ ಬಂದಿದ್ರು. ಇವತ್ತು ಅಂತಿಮವಾಗಿ ಅವರು ಹೇಳಿದ್ದಾರೆ ಇವತ್ತು ರಾತ್ರಿ ಅಥವಾ ನಾಳೆಗೆ ಆಗೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಆದರೆ ಹೈಕಮಾಂಡ್ನವರು ಯಾರ್ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂತಹ ಪಟ್ಟಿಗೆ ಇನ್ನೂ ಅಂತಿಮ ಮುದ್ರೆಯನ್ನು ಹಾಕದಂತೆ ಕಾಣ್ತಾ ಇಲ್ಲ. ಇದರ ಮಧ್ಯೆ ಮಂತ್ರಿ ಸ್ಥಾನ ಸಿಗದವರ ಅಸಮಾಧಾನ ಬೇರೆ ಇದ್ದೇ ಇದೆ. ಹೀಗಾಗಿ ಹೈಕಮಾಂಡ್ ಹೊಸ ಸೂತ್ರವನ್ನು ಹೆಣಿತಾ ಇದೆ. ವಿಧಾನಮಂಡಲ ಅಧಿವೇಶನ ಮುಗಿಯುವವರೆಗೂ ಯಾವುದೇ ಬದಲಾವಣೆಗಳನ್ನು ಮಾಡದೇ ಇರೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ. ಸದ್ಯಕ್ಕೆ ಹೊಸ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು 3 ದಿನದಲ್ಲಿ ಡಿ.ಕೆ. ಶಿವಕುಮಾರ್ ಸರ್ಕಾರ ಮೊದಲ ವಿಧಾನಮಂಡಲ ಅಧಿವೇಶನವನ್ನು ಎದುರಿಸ್ತಾ ಇದೆ. ಒಂದು ಸಚಿವ ಸ್ಥಾನವನ್ನು ಬಿಟ್ಟು ಎಲ್ಲ ಭರ್ತಿಯಾಗಿದ್ರೂ ಖಾತೆ ಹಂಚಿಕೆ ಆಗಿಲ್ಲ. ಹೀಗಾಗಿಯೇ ದೆಹಲಿಗೆ ಹೋಗಿದ್ದ ಮುಖ್ಯಮಂತ್ರಿಯವರು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಣದೀಪ್ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಅಧಿವೇಶನದ ಒಳಗೆ ಖಾತೆ ಹಂಚಿಕೆ ಮಾಡಬೇಕು, ಬೇಗ ಒಪ್ಪಿಗೆಯನ್ನು ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಮಂತ್ರಿ ಸ್ಥಾನ ಸಿಗದೆ ಅಸಮಾಧಾನ ಹೊಂದಿರುವಂತಹ ಶಾಸಕರ ಬಗ್ಗೆ ಮಹಿಳಾ ಮಂತ್ರಿಯ ಕುರಿತು ಅಂತಿಮ ನಿಲುವಿನ ಕುರಿತು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ಯಾವ್ಯಾವ ಸಚಿವರನ್ನ ಒಂದು ವೇಳೆ ಈಗಿರುವಂತಹ ಪರಿಸ್ಥಿತಿ ನಿಭಾಯಿಸೋದಕ್ಕಾಗಿ ಸಂಪುಟದಿಂದ ಕೈ ಬಿಡೋದಿದ್ದರೆ ಯಾರನ್ನ ಕೈ ಬಿಡಬಹುದು, ಈಗಾಗಲೇ ಹಂಚಿಕೆಯಾಗಿರುವಂತಹ ಖಾತೆಗಳ ಬದಲಾವಣೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಆದರೆ ಅಥವಾ ಹೆಚ್ಚುವರಿ ಖಾತೆ ಕೊಡೋದಿದ್ದರೆ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಿದ್ದಾವೆ. ಆದರೆ ಖಾತೆ ಹಂಚಿಕೆ ಬಿಟ್ಟು ಉಳಿದ ಎಲ್ಲ ಚರ್ಚೆಗಳನ್ನು ಕೂಡ ಹೈಕಮಾಂಡ್ ಮುಂದೂಡೋದಕ್ಕಾಗಿ ಸೂಚನೆಯನ್ನು ಕೊಟ್ಟಿದೆಯಂತೆ. ಪ್ರಮಾಣ ವಚನ ಸ್ವೀಕರಿಸಿರುವ ಸಚಿವರಿಗಷ್ಟೇ ಖಾತೆ ಹಂಚಿಕೆಯನ್ನು ಮಾಡುವಂಥದ್ದು ಈಗ ಸದ್ಯಕ್ಕೆ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅಸಮಾಧಾನಿತ ಶಾಸಕರಿಗೆ ಅಧಿವೇಶನ ಆದಮೇಲೆ ಮಂತ್ರಿ ಸ್ಥಾನದ ಬಗ್ಗೆ ಭರವಸೆಯನ್ನು ಕೊಟ್ಟು ಯಾರನ್ನು ಮಂತ್ರಿ ಮಾಡಬಹುದು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಅಧಿವೇಶನ ಆದಮೇಲೆ ಮಹಿಳಾ ಮಂತ್ರಿ ಸ್ಥಾನ ಭರ್ತಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇನ್ನು ಅಧಿವೇಶನ ಮುಗಿದ ಮೇಲೆ ನಿಗಮ ಮಂಡಳಿಗಳಿಗೂ ಕೂಡ ಶಾಸಕರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ. ಅಧಿವೇಶನ ಆದಮೇಲೆ ಅದಲು ಬದಲು ಸೂತ್ರ ಒಂದು ವೇಳೆ ಜಾರಿ ತರುವುದು ಹೌದು ಅಂತೇಳಿ ಆದರೆ ಆವಾಗ ಆ ಒಂದು ಸೂತ್ರ ಜಾರಿಗೆ ಬರಬಹುದು. ಅಧಿವೇಶನ ಮುಗಿದ ಮೇಲೆ ಖಾತೆಗಳ ಬದಲಾವಣೆಗೂ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈಗಿರುವಂತಹ ಸಚಿವರಿಗೆ ಹೆಚ್ಚುವರಿ ಖಾತೆಯನ್ನು ನಿಭಾಯಿಸುವುದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಅಂದರೆ ಸದನದ ಒಳಗಡೆ ಯಾರಿಗೆ ಆನ್ಸರ್ ಮಾಡಬೇಕಾಗುತ್ತಲ್ಲ ಅದಕ್ಕೆ ಹಿರಿಯರು ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀನಿ. ಇನ್ನು ಮುಖ್ಯಮಂತ್ರಿಯವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ಬರೀ ಖಾತೆ ಹಂಚಿಕೆ ಮಾತ್ರ ಮಾಡ್ತೀವಿ ಅಂತ. ಇದರ ಜೊತೆಗೆ ಅಧಿವೇಶನದ ಬಳಿಕ 2 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಅಲ್ಲಿಗೆ ಈಗಿರುವಂತಹ ಒಬ್ಬ ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಯೂ ಕೂಡ ಎದ್ದು ಕಾಣ್ತಾ ಇದೆ. ಯಾರನ್ನ ಸಂಪುಟದಿಂದ ಬದಲಿಸ್ತಾರೆ ಅನ್ನೋಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದರೆ ಪ್ರತಿಪಕ್ಷ ಬಿಜೆಪಿಯವರು ಮಾತ್ರ ಬಿ ನಾಗೇಂದ್ರ ಅವರ ವಿರುದ್ಧ ಮುಗಿಬೀಳ್ತಾ ಇದೆ. ಅವರನ್ನ ಸಚಿವ ಸ್ಥಾನದಿಂದ ಹೊರಗಿಡಬೇಕು ಅನ್ನೋಂಥ ಆಗ್ರಹವನ್ನು ಜೋರು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಸಚಿವ ಬಿ ನಾಗೇಂದ್ರ ಅವರಿಗೆ ಇನ್ನೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಇನ್ನೊಂದು ಕಡೆಯಲ್ಲಿ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಕರ್ನಾಟಕ ಬಿಟ್ಟು ಹೋಗಿದ್ದಂಥ ಆರೋಪಕ್ಕೂ ಕೂಡ ನಾಗೇಂದ್ರ ಸಿಲುಕಿದ್ದಾರೆ. ಆದರೆ ಇವತ್ತು ಸಚಿವ ಬಿ ನಾಗೇಂದ್ರ ಅವರು ಸಲ್ಲಿಸಿದಂಥ ಅರ್ಜಿಯ ಮೇರೆಗೆ ಹೈಕೋರ್ಟ್ ಜಾಮೀನು ಆದೇಶವನ್ನು ಮಾರ್ಪಾಡು ಮಾಡಿದೆ. ರಾಜ್ಯ ಬಿಟ್ಟು ತೆರಳುವಂತಿಲ್ಲ ಎನ್ನುವ ಆದೇಶವನ್ನು ಬದಲಿಸಿದ್ದು ದೇಶ ಬಿಟ್ಟು ತೆರಳುವಂತಿಲ್ಲ ಎಂದು ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಜಾರಿ ನಿರ್ದೇಶನಾಲಯಕ್ಕೆ ಆಗಸ್ಟ್ 12ರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಇದೆಲ್ಲದರ ಮಧ್ಯೆ ನಾಗೇಂದ್ರ ಕಾಂಗ್ರೆಸ್ ನಾಯಕರಿಗೆ ಬೆದರಿಕೆ ಹಾಕಿ ಮಂತ್ರಿ ಸ್ಥಾನ ಪಡೆದಿದ್ದಾರೆ. ಅವರನ್ನು ಕೆಳಗಿಳಿಸಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಇದು ಆಗಿಲ್ಲ ಅಂತೇಳಿ ಆದರೆ ಅಧಿವೇಶನದಲ್ಲಿನೇ ಹೋರಾಟ ನಡೆಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕಮಲ ನಾಯಕರು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗ ಕಳಂಕಿತರನ್ನ ನೀವು ಕ್ಯಾಬಿನೆಟ್ಗೆ ತಗೊಂಡ್ರೆ ಎಲ್ಲರೂ ಕಳಂಕಿತ, ಇಡೀ ಕ್ಯಾಬಿನೆಟ್ ಕಳಂಕಿತ ಆಗ್ತದೆ. ಪೇಮೆಂಟ್ ಕೊಟ್ಟು ಬಂದಿರುವಂತದ್ದು ಅಂತ ಜಗಜ್ಜಾಹಿರಾತ. ಅವರು ಏನು ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೆ ಇದ್ರೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ.